ಮಕ್ಕಳ ಇವತ್ತು ವಿಭಕ್ತಿ ಪ್ರತ್ಯಯದ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತ. ವಿಭಕ್ತಿ ಪ್ರತ್ಯಯ ಅಂದರೆ ಕನ್ನಡದಲ್ಲಿ ವಿಭಕ್ತಿ ಪ್ರತ್ಯಯ ಅಂತ ಕರೀತಾರೆ, ಹಿಂದಿಲಿ ಕಾರಕ್ ಅಂತ ಕರೀತಾರೆ. ಈ ಕಾರಕ್ ಅನ್ನೋದು ಏನಂದರೆ, ನಾವು ಯಾವುದೇ ಸೆಂಟೆನ್ಸ್ನ ಫಾರ್ಮ್ ಮಾಡಬೇಕಾದ್ರೆ, ಅಂದರೆ ಯಾವುದೇ ಸೆಂಟೆನ್ಸ್ನ ಪ್ರೊನೌನ್ಸ್ ಮಾಡಬೇಕಾದ್ರೆ ಅದು ಮೀನಿಂಗ್ಫುಲ್ ಆಗಿರಬೇಕು. ಆ ಮೀನಿಂಗ್ಫುಲ್ಗೆ ಈ ಸಣ್ಣ ಸಣ್ಣ ಅಕ್ಷರಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಕ, ಕಿ, ಕೋ, ಮೇ, ಪರ್ ಅನ್ನೋಂಥ ಅಕ್ಷರಗಳು ಬರುತ್ತೆ. ಈ ಅಕ್ಷರಗಳು ಆ್ಯಡ್ ಮಾಡಿದಾಗ ಮಾತ್ರ ಅದು ಮೀನಿಂಗ್ಫುಲ್ ಆಗಿರೋಂಥ ಒಂದು ಶಬ್ದವಾಗಿ, ಒಂದು ಸೆಂಟೆನ್ಸ್ ಆಗಿ ನಮಗೆ ಕೇಳಿಸುತ್ತೆ. ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡಲೇಬೇಕು. ವಿಭಕ್ತಿ ಪ್ರತ್ಯಯದಲ್ಲಿ ನಿಮಗೆ ಗೊತ್ತಿರ್ಬೋದು, ಕನ್ನಡದಲ್ಲಿ ಗೆ, ಅನ್ನು, ಇಂದ ಈ ರೀತಿ ಪ್ರೊನೌನ್ಸಿಯೇಷನ್ ಬರುತ್ತೆ. ಅದೇ ರೀತಿ ಇಲ್ಲಿ ಹಿಂದಿಲೂ ಕೂಡ ಸೇಮ್ ವೇ ಇಲ್ಲೂ ಕೂಡ ಪ್ರೊನೌನ್ಸ್ ಆಗುತ್ತೆ. ಅದು ಕೂಡ ಮೀನಿಂಗ್ಫುಲ್ ಆಗಿದ್ದರೆ ಮಾತ್ರ ಅದು ಆ ಪದದ ಅರ್ಥ ಸಿಗುತ್ತೆ. ಫಸ್ಟ್ ಒನ್ನು ಇಲ್ಲಿ ಬಿಚೇಂದ್ರಿ ಪಾಲ್ ಡ್ಯಾಶ್ ಮಾತಾ ಹಂಸಾ ದೇಹಿ ನೋಗಿ ಹೈ. ಇದರಲ್ಲಿ ಯಾವುದು? ಬಿಚೇಂದ್ರಿ ಪಾಲ್ ಕಾ ಮಾತಾ ಹಂಸಾದೇಹಿ ನೋಗಿ ಹೈ ಅಂತ ಬರುತ್ತಾ? ಇಲ್ಲ. ಈಗ ಬರೋದು ಬಿಚೇಂದ್ರಿ ಪಾಲ್ ಕಿ. ಇದಕ್ಕೆ ಅಂಡರ್ಲೈನ್ ಮಾಡ್ತಿದ್ದೀನಿ. ಬಿಚೇಂದ್ರಿ ಪಾಲ್ ಕಿ ಮಾತಾ ಹಂಸಾದೇಹಿ ನೋಗಿ ಹೈ. ನೆಕ್ಸ್ಟ್ ಒನ್, ಗಾಡಿ ಆನೆ ಡ್ಯಾಶ್ ದೇರ್ ಹೈ. ಗಾಡಿ ಆನೆ ಮೇ ದೇರ್ ಹೈ. ಗಾಡಿ ಬರೋದಕ್ಕೆ ನಿಧಾನವಾಗುತ್ತದೆ ಅಂತ ಹೇಳೋದಕ್ಕೆ. ರಮೇಶ್ ಕಲಂ ಡ್ಯಾಶ್ ಪತ್ರ ಲಿಖ್ತಾ ಹೈ. ರಮೇಶ್ ಕಲಂ ಸೆ. ಕಲಂ ಅಂದರೆ ಪೆನ್ನು, ಕಲಂ ಅಂದರೆ ಪೆನ್ನಿನಿಂದ ಬರೆಯುತ್ತಾನೆ, ಪತ್ರವನ್ನು ಬರೆಯುತ್ತಾನೆ ಅಂತ ಅರ್ಥ. ಇಂಟರ್ನೆಟ್ ಡ್ಯಾಶ್ ಮತ್ಲಬ್ ಕ್ಯಾ ಹೈ. ಇಂಟರ್ನೆಟ್ ಕಾ ಮತ್ಲಬ್ ಕ್ಯಾ ಹೈ. ಕಾ ಅನ್ನೋದಕ್ಕೆ ಅಂಡರ್ಲೈನ್ ಮಾಡ್ತಿದ್ದೀನಿ. ಆಜ್ ಕಾ ಯುಗ್ ಇಂಟರ್ನೆಟ್ ಕಾ ಯುಗ್ ಹೈ. ಆಜ್ ಕಾ ಯುಗ್ ಇಂಟರ್ನೆಟ್ ಕಾ ಯುಗ್ ಹೈ. ಕಾಗೆ ಅಂಡರ್ಲೈನ್ ಮಾಡ್ತಿದ್ದೀನಿ ನೋಡಿ. कर्नाटक की राजधानी बेंगलुरु है. कर्नाटक की राजधानी कीगे अंडरलाइन ಮಾಡ್ತಿದ್ದೀನಿ. नेक्स्ट, लेखक धूप का चश्मा टेबल पर रखा था. पर ಗೆ ಅಂಡರ್ಲೈನ್ ಮಾಡ್ತಿದ್ದೀನಿ. ಪರ್ ಅಂದರೆ ಮೇಲೆ. ಲೇಖಕರು ಧೂಪ್ ಕಾ ಚಶ್ಮಾ ಅಂದರೆ ಬಿಸಿಲಿಗೆ ಹಾಕೊಂಡು ಹೋಗುವಂಥ ಗ್ಲಾಸಸ್ ಇರುತ್ತಲ್ಲ, ಆ ಗ್ಲಾಸ್ನ ಟೇಬಲ್ ಮೇಲೆ ಇಟ್ಟಿದ್ದರು. ಟೇಬಲ್ ಮೇಲೆ ಅಂತ ಬಂದಾಗ ಪರ್ ಅಂತ ಬರುತ್ತೆ. ರಮೇಶ್ ಕಲಂ ಸೆ ಪತ್ರ ಲಿಖ್ತಾ ಹೈ. ಕಲಂ ಸೇಗೆ ಅಂಡರ್ಲೈನ್ ಮಾಡ್ತಿದ್ದೀನಿ. ನೆಕ್ಸ್ಟ್, ಯಹಾ ತೋ ಜಮೀನ್ ಪರ್ ಲೇಟಾ ಹೈ. ಪರ್ಗೆ ಅಂಡರ್ಲೈನ್ ಮಾಡ್ತಿದ್ದೀನಿ. ಅಂದರೆ ಜಮೀನ್ ಅಂದರೆ ನೆಲದ ಮೇಲೆ ಮಲಗಿದ್ದಾನೆ. ಯಹಾ ತೋ, ಇವನಂತೂ ನೆಲದ ಮೇಲೆ ಮಲಗಿದ್ದಾನೆ ಅಂತ. ಪರ್ ಅನ್ನೋದು ಮೇಲೆ ಅನ್ನೋದು ಬರುತ್ತೆ. ಸತ್ಯ ಡ್ಯಾಶ್ ಮಹಿಮಾ ಅಪಾರ್ ಹೈ. ಸತ್ಯ ಕಿ ಮಹಿಮಾ. ಸತ್ಯದ ಮಹಿಮೆ ಅಪಾರವಾಗಿದೆ ಅಂತ ಬರುತ್ತೆ. नेक्स्ट वन, रास्ते डैश एक तालाब मिला. रास्ते में ಅಂದರೆ ರಸ್ತೆ ಮೇಲೆ ಒಂದು ತಾಲಾಬ್, ಕೊಳ ಸಿಕ್ಕಿತು ಅಂತ. ನೆಕ್ಸ್ಟ್, ಆಜ್ ಸಾಧಾರಣ ರೋಬೋಟ್ ಸೆ आप ಸಾಧಾರಣ ರೋಬೋಟ್ ಸೆ ಕಾಮ್ ಚಲಾ ಸಕ್ತೆ ಹೇ. ರೋಬೋಟ್ ಸೆ, ನೀವು ಸಾಧಾರಣವಾದ ರೋಬೋಟ್ನಿಂದ ಕೆಲಸವನ್ನು ಮಾಡಿಸಬಹುದು. ಸತ್ಯ ಕಿ ಮಹಿಮಾ ಅಪಾರ ಹೈ. ಇದು ಕೂಡ ಕಿ ಅನ್ನೋದು ಬಂದಿದೆ. ಸತ್ಯದ ಮಹಿಮೆ ಅಪಾರವಾಗಿದೆ. ಅಬ್ದುಲ್ ಕಲಾಂ ಕಾ ಜನ್ಮ ರಾಮೇಶ್ವರಂ ಮೇ ಹುವಾ. ರಾಮೇಶ್ವರಂ ಮೇ ಅನ್ನೋದು ಬರುತ್ತೆ ಪ್ರೊನೌನ್ಸಿಯೇಷನ್. ನೆಕ್ಸ್ಟ್, ದೋಸ್ತೋನೆ ಸಾಪ್ ಡ್ಯಾಶ್ ರೋಕಾ. ಸಾಪ್ ಕೋ ರೋಕಾ. ಕೋ ಅನ್ನೋದು ಬರುತ್ತೆ ಇಲ್ಲಿ. ಕೋಗೆ
ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ಸಾಪ್ಕೋ ರೋಕಾ ಅಂದರೆ ಇಲ್ಲಿ ಸಾಪ್ನ ರಾಸ್ತೆ ದೋಸ್ತೋನೆ ಅಂದರೆ ಫ್ರೆಂಡ್ಸ್ಗಳು. ಸಾಪ್ಕೋ ರೋಕಾ ಇದು ಯಾವ ಲೆಸನ್ ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಇದನ್ನು ಯೋಚನೆ ಮಾಡಿ ಓದ್ಕೊಂಡು ಬರೆದ್ರೆ ನಿಮಗೆ ಹೆಲ್ಪ್ ಆಗುತ್ತೆ.